ಎಲ್ರಿಗೂ ನಮಸ್ಕಾರ. ವಿದ್ಯಾ ಎಕ್ಸ್ಪ್ಲೋರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ವೀಡನ್ನಲ್ಲಿ ಪೋಸ್ಟ್ ಆಫೀಸ್ ಡೆಲಿವರಿ ಸರ್ವಿಸ್ ಯಾವ್ಯಾವ ಥರ ಇದೆ ಅಂದರೆ ಇಲ್ಲಿ 3 ಥರ ಸರ್ವಿಸ್ ಇದೆ. ಒಂದು, ಕೆಲವು ಶಾಪ್ ಅವರು ಪೋಸ್ಟ್ ಆಫೀಸಿಂದ ಫ್ರಾಂಚೈಸಿ ತೊಗೊಂಡಿರ್ತಾರೆ, ಪಿಕಪ್ ಆ್ಯಂಡ್ ಡ್ರಾಪಿಂಗ್ ಸರ್ವಿಸ್ ಅಂತ ಹೇಳಿ. ಇನ್ನೊಂದು ಕೆಲವು ಕಡೆ ಸೆಲ್ಫ್ ಡ್ರಾಪಿಂಗ್ ಪಾಯಿಂಟ್ಸ್ಗಳಿರುತ್ತೆ, ಇಲ್ಲೂ ಕೂಡ ಡ್ರಾಪ್ ಮಾಡ್ಬೋದು. ಎರಡನೇದು, ಹೋಮ್ ಡೆಲಿವರಿ ಕೂಡ ಇರುತ್ತೆ. ಇನ್ನೊಂದು ಸರ್ವಿಸ್ ಏನು ಅಂದರೆ, ಈ ಥರ ವೆಹಿಕಲಲ್ಲಿ ತೊಗೊಂಡು ಬಂದುಬಿಟ್ಟು ಇಲ್ಲಿ ಒಂದು ಪಾರ್ಸಲ್ ಲಾಕರ್ ಅಂತ ಇರುತ್ತೆ. ಅವರು ಜಸ್ಟ್ ಬಾರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಅಲ್ಲಿ ಡೋರ್ ಓಪನ್ ಆಗುತ್ತೆ. ಜಸ್ಟ್ ಅವ್ರು ಇಡ್ತಾರೆ, ಕ್ಲೋಸ್. ನೆಕ್ಸ್ಟ್, ಪಿಕಪ್ ಮಾಡ್ಕೊಳ್ಳೋರು ಮಾತ್ರ ಅದನ್ನು ಓಪನ್ ಮಾಡೋಕ್ಕೆ ಸಾಧ್ಯ, ಮತ್ತು ಇನ್ಯಾರು ಮಾಡ್ಕೊಳ್ಳೋಕ್ಕಾಗಲ್ಲ. ಅದು ಹೇಗೆ ಪಿಕಪ್ ಮಾಡ್ಕೊಳ್ಳೋದು ಅಂದರೆ, ಇವ್ರು ಈ ಥರ ಪಾರ್ಸಲ್ನ ತೊಗೊಂಬಂದಿಟ್ಮೇಲೆ ನಮಗೆ ಒಂದು ಮೆಸೇಜ್ ಬರುತ್ತೆ, ಪಿಕಪ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದೆ ಅಂತ ಹೇಳಿ. ನಾವು ಇದ್ರ ಹತ್ರ ಬಂದಮೇಲೆ ಇದರ ಪೋಸ್ಟ್ ಆಫೀಸಿಂದ ಆ್ಯಪ್ ಇರುತ್ತೆ. ಆ ಆ್ಯಪ್ನ ಓಪನ್ ಮಾಡಿದ್ಮೇಲೆ ಬ್ಲೂಟೂತ್ ಆನ್ ಮಾಡ್ಕೋಬೇಕು. ನೆಕ್ಸ್ಟ್ ನಮಗೆ ಓಪನ್ ಅಂತ ಮೊಬೈಲಲ್ಲಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ನಮ್ಮ ಪಾರ್ಸಲ್ ತೊಗೊಂಡಾದ್ಮೇಲೆ ಅದನ್ನು ಕ್ಲೋಸ್ ಮಾಡಬೇಕು, ಮತ್ತು ಹಾಗೆ ಓಪನ್ ಮಾಡಿ ಬಿಟ್ಟು ಬರೋ ಹಾಗಿಲ್ಲ. ಇನ್ನೂ ಒಂದು ಸರ್ವಿಸ್ ಇದೆ. ನಾವು ಯಾರಿಗಾದರೂ ಪಾರ್ಸಲ್ ಮಾಡಬೇಕು, ಕಳಿಸ್ಬೇಕು ಅನ್ನೋವಾಗ ಏನಂದರೆ, ಅವರೇ ಮನೆಗೆ ಬಂದು ಪಾರ್ಸಲ್ನ ಕಲೆಕ್ಟ್ ಮಾಡಿಕೊಂಡು ಪೋಸ್ಟ್ ಮಾಡ್ತಾರೆ. ಈ ಸರ್ವಿಸ್ಗೆ ತುಂಬ ಕಾಸ್ಟ್ಲಿ ಇದೆ, ಬಟ್ ಕೆಲವು ಮನೆಗಳಲ್ಲಿ ವಯಸ್ಸಾದವರು ಒಬ್ಬೊಬ್ಬರೇ ಇರ್ತಾರೆ ಇಲ್ಲಿ. ಸೊ ಈ ಸರ್ವಿಸು ಅವ್ರಿಗೆ ಯೂಸ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.